ಮೊನ್ನೆ ರೆಗ್ಯುಲರ್ ಎಕ್ಸಾಮಲ್ಲಿ ನ್ಯೂಕ್ಲಿಯಸ್ ಬಗ್ಗೆ ಕ್ವಶನ್ ಕೇಳಿದ್ರು. ಸೊ ಈ ಸಲ ಮೈಟೋಕಾಂಡ್ರಿಯಾ ಬಗ್ಗೆ ಕ್ವಶನ್ ಕೇಳ್ಬೋದು. ನೋಡಿ, ಮೈಟೋಕಾಂಡ್ರಿಯಲ್ಲಿ ಟೂ ಮೆಂಬ್ರೇನ್ಸ್ ಇರುತ್ತೆ. ಇದು ಔಟರ್ ಮೆಂಬ್ರೇನ್. ಮೈಟೋಕಾಂಡ್ರಿಯಲ್ ಟೂ ಮೆಂಬ್ರೇನ್ಸ್ ಇರುತ್ತೆ. ಇದು ಔಟರ್ ಮೆಂಬ್ರೇನ್. ಮೈಟೋಕಾಂಡ್ರಿಯಲ್ಲಿ ಒಳಗಡೆ ಇರೋ ಮೆಂಬ್ರೇನ್ನ ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ. ಇನ್ನರ್ ಮೆಂಬ್ರೇನ್ ಅಲ್ಲಲ್ಲಿ ಒಳಕ್ಕೆ ಪ್ರೊಜೆಕ್ಟ್ ಆಗಿರುತ್ತೆ. 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 ಇನ್ನರ್ ಮೆಂಬ್ರೇನ್ ಒಳಕ್ಕೆ ಪ್ರೊಜೆಕ್ಟ್ ಆಗಿರುತ್ತೆ. ಈ ಇನ್ನರ್ ಮೆಂಬ್ರೇನ್ ಒಳಗಿರುತ್ತೆ. ನೋಡಿ, ಇದು ಔಟರ್ ಮೆಂಬ್ರೇನ್, ಇದು ಇನ್ನರ್ ಮೆಂಬ್ರೇನ್. ಇದು ಇನ್ನರ್ ಮೆಂಬ್ರೇನ್. ಮೈಟೋಕಾಂಡ್ರಿಯಲ್ಲಿ ಎರಡು ಮೆಂಬ್ರೇನ್ ಇರುತ್ತೆ. ಒಂದು ಔಟರ್ ಮೆಂಬ್ರೇನ್, ಇನ್ನೊಂದು ಇನ್ನರ್ ಮೆಂಬ್ರೇನ್. ಈ ಇನ್ನರ್ ಮೆಂಬ್ರೇನ್ ಒಳಕ್ಕೆ ಪ್ರೊಜೆಕ್ಟ್ ಆಗಿರುತ್ತಲ್ವಾ, ಇದನ್ನು ನಾವು ಕ್ರಿಸ್ಟೆ ಅಂತ ಕರಿತೀವಿ. ಸಿ, ಮೈಟೋಕಾಂಡ್ರಿಯಾ ಕನ್ಸಿಸ್ಟ್ ಆಫ್ ಟೂ ಮೆಂಬ್ರೇನ್ಸ್, ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್. ಈ ಔಟರ್ ಮತ್ತು ಇನ್ನರ್ ಮೆಂಬ್ರೇನ್ ಮಧ್ಯೆ ಇರೋ ಈ ಜಾಗವನ್ನು ಪೆರಿ ಮೈಟೋಕಾಂಡ್ರಿಯಲ್ ಸ್ಪೇಸ್ ಅಂತ ಕರಿತೀವಿ. ಮೈಟೋಕಾಂಡ್ರಿಯಲ್ ಸ್ಪೇಸ್ ಅಂತ ಕರಿತೀವಿ. ನೋಡಿ, ನೀಟಾಗಿ ನೆನ್ಪಿಟ್ಕೊಳ್ಳಿ. ಮೈಟೋಕಾಂಡ್ರಿಯಾ ಕನ್ಸಿಸ್ಟ್ ಆಫ್ ಟೂ ಮೆಂಬ್ರೇನ್ಸ್, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಸ್ಪೇಸ್ ಬಿಟ್ವೀನ್ ಔಟರ್ ಅಂಡ್ ಇನ್ನರ್ ಇಸ್ ಕಾಲ್ಡ್ ಪೆರಿಮೈಟೋಕಾಂಡ್ರಿಯಲ್ ಸ್ಪೇಸ್. ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಷನ್ ಇಸ್ ಕಾಲ್ಡ್ ಕ್ರಿಸ್ಟೆ. ಈ ಕ್ರಿಸ್ಟೆಯಲ್ಲಿ ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಪಿನ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಈ ಪಿನ್ ಲೈಕ್ ಸ್ಟ್ರಕ್ಚರ್ಸ್ನ ರ್ಯಾಕರ್ಸ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಈ ಒಳಗಡೆ ಇರೋ ಫ್ಲೂಯಿಡ್ನ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದರೊಳಗಡೆ ರೈಬೋಸೋಮ್ಸ್ ಇರುತ್ತೆ. ಆ ರೈಬೋಸೋಮ್ಸ್ ಬಂದು 70S. ಮೈಟೋಕಾಂಡ್ರಿಯಾ ಒಳಗಡೆ ಒಂದು DNA ಇರುತ್ತೆ. ಈ DNA ಮೆಟರ್ನಲ್ ಇನ್ಹೆರಿಟೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಮೈಟೋಕಾಂಡ್ರಿಯಾ ಕನ್ಸಿಸ್ಟ್ ಆಫ್ ಟೂ ಮೆಂಬ್ರೇನ್ಸ್, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್. ಸ್ಪೇಸ್ ಬಿಟ್ವೀನ್ ಔಟರ್ ಅಂಡ್ ಇನ್ನರ್ ಇಸ್ ಕಾಲ್ಡ್ ಪೆರಿಮೈಟೋಕಾಂಡ್ರಿಯಲ್ ಸ್ಪೇಸ್. ಇನ್ನರ್ ಮೆಂಬ್ರೇನ್ ಪ್ರೊಜೆಕ್ಷನ್ ಇಸ್ ಕಾಲ್ಡ್ ಕ್ರಿಸ್ಟೆ. Cristae consists of pin-like structures called Raker's particles. Fluid is called matrix. 70S ribosomes are present. DNA present in mitochondria helps in maternal inheritance.